ಒಂದು ಸಾಂಗ್ಸು 3 ಸಾಂಗ್ಸು ಪ್ಲಸ್ ಅನುಪಮ್ ಖೇರ್ ಅವ್ರ ಪೋರ್ಷನ್ ಆದರೆ ಪೂರ್ತಿ ಸಿನಿಮಾ ಕಂಪ್ಲೀಟ್ ಆಗಿದೆ. ಓಕೆ, ಅನುಪಮ್ ಖೇರ್ ಬರ್ತಾರೆ ಅಂತ ಇವಾಗ ಕನ್ಫರ್ಮ್ ಆಗಿ ಬರ್ತಾ ಇದ್ದಾರೆ? ಹೌದು, ಖಂಡಿತ ಕನ್ಫರ್ಮ್ ಆಗಿ ಬರ್ತಾ ಇದ್ದಾರೆ. ಇಲ್ಲಾಂದರೆ ಅದು 2-3 ಸತಿ ಅವ್ರದ್ದು ಡೇಟು ಕ್ಲಾಶ್ ಆಗಿ ಮಿಸ್ ಆಯಿತು. ಈಗ ಖಂಡಿತವಾಗಿ ಕನ್ಫರ್ಮ್ ಮಾಡ್ತಾರೆ. ನಾನು ಬಾಂಬೆಲಿ ಹೋಗ್ಬಿಟ್ಟು ಮೋಸ್ಟ್ಲಿ ಶೂಟ್ ಮಾಡ್ತೀನಿ. ಓಕೆ, ಬಾಂಬೆಯಲ್ಲೇ ಶೂಟಿಂಗ್? ಬೆಂಗಳೂರಲ್ಲಿ ಶೂಟಿಂಗ್ ಏನಿಲ್ಲ? ಅಲ್ಲ, ಯಾಕೆಂದರೆ ಅವ್ರದ್ದು ಡೇಟ್ ಪ್ರಾಬ್ಲಮ್ ಆಗ್ತಾ ಇರೋದನ್ನ ಅವ್ರು ಬಂದು ಹೋಗಿ ಮಾಡೋದು ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ, ಆಮೇಲೆ ಅದ್ರ ಜೊತೆ ನಾನು ಇಬ್ಬರು ಹೀರೋಯಿನ್ಸು ಬಾಂಬೆ ಅವರು, ಅವ್ರ ಡೇಟ್ ಕೋಆರ್ಡಿನೇಟ್ ಮಾಡಬೇಕಾಗಿರೋದ್ರಿಂದ ನಾನು ಬಾಂಬೆಲ್ಲೇ ಹೋಗಿ ಶೂಟ್ ಮಾಡ್ತಾ ಇದ್ದೀನಿ. ಹಾಂ, ಇದರಲ್ಲಿ 3 ಹೀರೋಯಿನು. ನಾನು ನಿಮಗೆ ಕತೆ ಏನು ಇದು ಮಾಡೋದಿಲ್ಲ, ಬಟ್ ಭಾಳ ಡಿಫ್ರೆಂಟ್ ಪ್ಯಾಟರ್ನಲ್ಲಿರೋ ಒಂದು ಸಿನಿಮಾ, ಬೇರೆ ಥರ ಕಾಮಿಡಿ ಫೀಲ್ ಕೊಡುವಂಥ ಸಿನಿಮಾ. 3 ಹೀರೋಯಿನ್ಸು, ಆಮೇಲೆ ಒಬ್ಬ ಎಡವಟ್ಟು ಹುಡುಗ ಶ್ರೀರಾಮ್ ಅಂತ ಅವನ ಹೆಸರು. ಅವನೊಬ್ಬ ಕ್ರಿಕೆಟ್ ಬುಕ್ಕಿ. ಸೊ ಇರೋ ಸ್ವಲ್ಪ ಕ್ರಿಕೆಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಕಾಮಿಡಿ ಇದೆ, ಸೊ ಎಲ್ಲ ಮಿಕ್ಸ್ ಆಗಿ ಅಂತ ಹೇಳಿ. ಏನಿಲ್ಲ, ಈಗ ಸುಭಾಷ್ ಕೆ ಅವರು ಈ ಸಿನಿಮಾದ ಪ್ರೊಡ್ಯೂಸರು. ಮುಹೂರ್ತಕ್ಕೆ ಕೂಡ ಅವರು ಬರೋಕ್ಕಾಗಿರಲಿಲ್ಲ. ಸೊ ಈಗ ಅವರು ಬೆಂಗಳೂರಿಗೆ ಒಂದು ಬಂದರು, ಸ್ಕ್ರಿಪ್ಟ್ ರೈಟರ್ ಬಂದಾಗ ಅವರು ಸಿನಿಮಾ ನೋಡಬೇಕು ಅಂದಾಗ ಸಿನಿಮಾ ನೋಡಿದ್ರು. ಅವ್ರಿಗೆ ಭಾಳ ಖುಷಿಯಾಗಿ, ಸೊ ವಿಲ್ ಹ್ಯಾವ್ ಅ ಪ್ರೆಸ್ ಕಾನ್ಫರೆನ್ಸ್, ತುಂಬ ಚೆನ್ನಾಗಿ ಬಂದಿದೆ, ಐ ವಾಂಟ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಮೀಡಿಯಾ ಅಂತ ಕರ್ತಿರೋದು. ಸೊ ಯಾವಾಗ ಸಿನಿಮಾ ಫಸ್ಟು ಸಿನಿಮಾ ಕೈಗೆ ಬಂದುಬಿಡಲಿ, ಸೊ ಅದಾದಮೇಲೆ ನಾವು ಕೂತ್ಕೊಂಡು ಅದ್ರ ಬಗ್ಗೆ ಡಿಸೈಡ್ ಮಾಡಬೇಕು. ಅನ್ನೋ ಮೋಸ್ಟ್ಲಿ ಅಕ್ಟೋಬರ್ ನವಂಬರಲ್ಲಿ ಸಿನಿಮಾ ತೆರೆಗೆ ಬರುತ್ತೆ. ನಿಮ್ಮದು ಸುಭಾಷ್ ರೈ ಅವ್ರದ್ದು ಒಡನಾಟ ಏನು ಅಲ್ಲಿ ಬಾಲಿವುಡ್ ಮುಂಬೈಯಲ್ಲಿದ್ದಾಗ? ಹೌದು, ನಾನು ಮುಂಚೆ ಕನ್ನಡ ತೆರಿ ಮೆಹರ್ಬಾನಿ ಅಂತ ಒಂದು ಸಿನಿಮಾ ಕೆ ಸಿ ಬೊಕಾಡಿ ಅವ್ರು ಮಾಡೋದಕ್ಕೆ ಮುಂಬೈಗೆ ಹೋದೆ. ಸೊ ಅಲ್ಲಿ ಹೋದಾಗ ನನಗೆ ಆಕಸ್ಮಿಕವಾಗಿ ಮುಕ್ತಾ ಆರ್ಟ್ಸಲ್ಲಿ ಒಂದು ಕತೆ ಹೇಳಿದ್ದೆ ನಾನು, ಊಲಾಲ ಅಂತ ಒಂದು ಸಿನಿಮಾ ಒಂದು ಹಿಟ್ ಆಗಿತ್ತು ಇಲ್ಲಿ. ಆ ಕತೆ ಅವ್ರಿಗೆ ಇಷ್ಟ ಆಗಿತ್ತು. ಆಮೇಲೆ ಅವ್ರದ್ದೊಂದು ಸಿನಿಮಾ ಶುರು ಆದಾಗ ಇವ್ರನ್ನ ಒಂದು ಸರ್ತಿ ನಾವು ಯಾಕೆ ಡೈರೆಕ್ಟ್ರನ್ನಾಗಿ ತೊಗೋಬಾರ್ದು ಅಂತ ನನಗೆ ಫೋನ್ ಬಂತು. ಸೊ ಅಲ್ಲಿಂದ ನನಗೆ ಸುಮಾರು 2006ನೇ ಇಸ್ವಿಯಿಂದ ನನ್ನ ಮತ್ತು ಸುಭಾಷ್ ಕೆ ಅವರ ಒಡನಾಟ ಇದೆ. ಸೊ ಅಲ್ಲಿಂದ ಶುರುವಾಗಿದೆ. ಓಕೆ, ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣವಾಗಿ ಅವರು ಸುಭಾಷ್ ಕೈ ಪ್ರೊಡ್ಯೂಸರ್ ಕಾಣಿಸ್ಕೊಳ್ತಾ ಇದ್ದಾರೆ? ಹೌದು, ಖಂಡಿತ. ಇದು ಪೂರ್ತಿ ಮುಕ್ತಾ ಆರ್ಟ್ಸ್ ಪ್ರೊಡಕ್ಷನ್ನು. ಸೊ ನನಗೆ ಹೆಮ್ಮೆ ಆಗ್ತಾಯಿದೆ. ಒಂದು ನಿಮ್ಗೆ ಗೊತ್ತು ಮುಕ್ತಾ ಆರ್ಟ್ಸ್ ಅಂತ ದೊಡ್ಡ ಬ್ಯಾನರು ಅಂತ ಒಂದು ಬ್ಯಾನರ್ನ ಕನ್ನಡಕ್ಕೆ ತಂದಿದ್ದು ಮೊದಲ ಬಾರಿಗೆ, ಮತ್ತು ಆ ಬ್ಯಾನರ್ನ ಅಡಿಯಲ್ಲಿ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡ್ತಾ ಇರೋದು ನಂಗೆ ಭಾಳ ಹೆಮ್ಮೆ ಆಗ್ತಾಯಿದೆ. ಓಕೆ ಸರ್, ಈ ಸಿನಿಮಾ ನಿಂಬೆಹುಳಿ ಬೇರೆ ಭಾಷೆಯಲ್ಲಿ ಏನಾದ್ರು? ಹೌದು, ಈಗ ಅವರು ಆಲ್ರೆಡಿ ಇವತ್ತು ಅನೌನ್ಸ್ ಮಾಡಿದ್ರಲ್ಲ, ಇದನ್ನು ಹಿಂದಿನಲ್ಲೂ ಮಾಡಬೇಕು, ರಿಮೇಕ್ ಮಾಡಬೇಕು ಅಂತ ಅವ್ರಿಗೆ ಪ್ಲ್ಯಾನ್ ಇದೆ. ಅಕಸ್ಮಾತ್ ಇಲ್ಲಿ ಚೆನ್ನಾಗಿ ಹೋಯಿತು ಸಿನಿಮಾ ಅಂದರೆ ಮಿಕ್ಕಿದೆಲ್ಲ ಸೌತ್ ಇಂಡಿಯನ್ ಭಾಷೆನಲ್ಲೂ ನ್ಯಾಚುರಲಿ ಆಗೇ ಆಗುತ್ತೆ. ಹಿಂದಿ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾಡಬೇಕಂತ ಹಿಂದಿ ಇವಾಗ ಹೇಳಿದ್ದಾರೆ. ಹೌದು, ಅದೇನಂದರೆ ಅದು ಈಗ ಸಿನಿಮಾ ಏನಾಗುತ್ತೆ ಅಂದರೆ, ಸಿನಿಮಾ ಯಾವತ್ತೂ ರಿಲೀಸ್ ಆದಮೇಲೆ ಬೇರೆ ಭಾಷೆಗೆ ಇಡಬೇಕು. ಅದ್ರದ್ದು ಬಾಕ್ಸ್ ಆಫೀಸ್ ಸ್ಟೇಟಸ್ ನೋಡಿದ್ರೆ ಮಿಕ್ದವರೆಲ್ಲರೂ ಅದನ್ನು ಮಾಡೋದು. ಅದರಿಂದ ಸೊ ಬಾಕ್ಸ್ ಆಫೀಸಲ್ಲಿ ಚೆನ್ನಾಗಿ ಹೋದರೆ ನ್ಯಾಚುರಲಿ ದಿಲ್ ಮೇಕ್ ಇಟ್ ಇನ್ ಟು ಅದರ್ ಲ್ಯಾಂಗ್ವೇಜಸ್. ಓಕೆ, ಸಿನಿಮಾದಲ್ಲಿ ಸಾಂಗ್ಸು ಅಂತ ಬಂದಾಗ ಈಗಾಗಲೇ ನೀವು ಹೇಳ್ದಂಗೆ ರಾಮರ್ಮ ದಂಡಿರಾಜ್ ಅವ್ರು ಬರ್ದಿರೋ ಸಾಂಗ್ಸ್, ನೀವು ಹೇಳ್ದಂಗೆ ಪ್ರಶಂಸೆ ಆಗಿದೆ, ಚೆನ್ನಾಗಿದೆ. ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ ಇದೆ ನೋಡಿ, ಈ ಸಿನಿಮಾದಲ್ಲಿ 4 ಸಾಂಗ್ ಇದೆ, ಬಟ್ ಅದರಲ್ಲಿ ಒಂದು ಸಾಂಗು ನಿಮಗೆ ಭಾಳ ದೊಡ್ಡ ಸರ್ಪ್ರೈಸ್ ಕೊಡುತ್ತೆ. ಅದನ್ನು ನಾನು ಈಗಲೇ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದು ಭಾಳ ನಿಮಗೆ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಆಮೇಲೆ ಅದು ನನಗೆ ಈ ಸಾಂಗಿಂತ ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ಸೊ ಅದನ್ನು ನಾವು ಆಡಿಯೋ ರಿಲೀಸ್ ದಿವಸ ರಿಲೀಸ್ ಮಾಡ್ತೀವಿ. ಸೊ ಡೆಫಿನೆಟ್ಲಿ ಈ ಆಲ್ಬಮ್, ಈ ಮ್ಯೂಸಿಕ್ ಆಲ್ಬಮ್ ಅಂತೂ ಈ ವರ್ಷ ಕಂಡ ಕನ್ನಡದ ಸೂಪರ್ ಹಿಟ್ ಆಲ್ಬಮ್ಸಲ್ಲಿ ಒಂದಾಗುತ್ತೆ. ಎಸ್, ಥ್ಯಾಂಕ್ ಯು. ಎಲ್ಲೆಲ್ಲ ರಿಲೀಸ್ ಮಾಡೋ ಪ್ಲಾನ್ ಇದೆ? ಇದನ್ನು ನಾವು ಇದನ್ನು ಆಲ್ ಇಂಡಿಯಾ ಲೆವೆಲಲ್ಲಿ ಎಲ್ಲೆಲ್ಲಿ ಕನ್ನಡಿಗದ್ದು ಒಂದು ಸಬ್ಸ್ಟಾನ್ಷಿಯಲ್ ಪಾಪ್ಯುಲೇಷನ್ ಇದೆ, ಇನ್ಕ್ಲೂಡಿಂಗ್ ಅಮೇರಿಕಾ ಮತ್ತು ಇಂಗ್ಲೆಂಡಲ್ಲಿ ಕೂಡ ನಾವು ಇದನ್ನು ರಿಲೀಸ್ ಮಾಡ್ತೀವಿ. ನನಗೇನು ಇದರಲ್ಲಿ ಅಡ್ವಾಂಟೇಜ್ ಅಂದರೆ, ಮುಕ್ತಾ ಆರ್ಟ್ಸ್ಗೆ ವರ್ಲ್ಡ್ ವೈಡು ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಸೊ ಹಾಗಾಗಿ ಎಲ್ಲೆಲ್ಲಿ ಇದನ್ನು ಮಾಡಬಹುದೋ, ಎಲ್ಲೆಲ್ಲಿ ನಮ್ಗೆ ಅನಿಸುತ್ತೋ ಈ ಸಿನಿಮಾ ಅಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಎಲ್ಲ ನಾವು ಮಾಡ್ತಾ ಇದ್ದೀವಿ. You see, I'm very glad that Mukta Arts, my company, is producing one Kannada film, that Nimbeholi. I saw the film today, part of it, and I liked it so much that I feel we should make it in Hindi also. But why did I make a film in Kannada is a very important factor. Because I love Karnataka. I owe something to Karnataka.
I've written so many stories here being in Bangalore. I remember I used to come here and stay for 20 days in a hotel and would write my script. I wrote films called Vidhata here, Hero, Khalnayak, Pardesh, Tal. So many movies I have written here. Nobody knows it, but I have written the script here and went back to Bombay to make the movie. This is my favorite place. Even I have shot Khalnayak, Meri Jang, and so many movies. So I owe something to this land and people. So when my company has gone to the public listed companies, so we have decided to go for the regional language also. We have produced in Marathi films also. So the next step was to produce Kannada movies. Fortunately, Hemant Hegde was directing our Hindi movie, and I found him a very brilliant director. Now he has become an actor also, but then when he approached with this subject, Subhash ji, humko ye banana hai, dekhiye. So I immediately said yes to him. I said, you must work. Rather, we must make many more movies in Kannada language. Why not? But now, having said that, there is one question, that we don't exploit the movies here in Kannada. We should exploit, but it has to be supported, endorsed by the government, by the media, by the exhibitors, and by the producer themselves. A producer wants his picture to run, but he wants to market it. He wants to exploit the movie before the release. He wants proper theatres, proper publicity. So I would request media to take care of Kannada movies, your own movies, much more than any other language. I understand that you do talk, you debate on it, you question it, but whether you do it or not, that is a question. आप बात तो करते हैं, सवाल आ रहा है तो आप बहुत गुस्से से बोलते हैं, लेकिन जब काम करना है वो भी उतने गुस्से से होना चाहिए. So my request to the government, to the media, to the theatre people, that they must encourage their local films also, the regional film also. Karnataka has so big literature, there's so much talent here. Why don't you flourish? Why don't you make great films which can compete Bollywood, Hollywood, other cinema? What kind of cinema? You have Japanese cinema. You need to train your children, you have to educate your children, you must have film schools here, you must have film institute there. It is high time that the government has to take care of it, because finally you are speaking about your own culture through movies. You introduce your culture and state and people through your movies to the other people. Malayalam industry has taken over, Tamil and Telugu, everybody, Hindi. But Karnataka also, because Karnataka has great literature behind it. What is your opinion in Karnataka in Kannada industry marketing? Our opinion. Kannada industry? Marketing, cinema marketing. I told you now, when you have to market a Kannada film, like we have produced this film called Nimbe Holi, and it's going to be released by November, December. We need the support to market this film from exhibitor, to have a right kind of shows, from the government to subsidize it, from the media to promote it on the priority, promote in the front page, then making it just a side page. Sir, have you any Kannada film like a French cinema or art cinema? Sorry? You said here there's a lot of literature and Yes. culture. So you have any idea to like such cinemas in Kannada? I remember I was very good friend of Vishnuvardhan. When I used to write here, I used to meet him and go to his house. Then he used to tell me a lot of good stories through the literature part of it. And I used to tell him, you have such a wonderful stories, why don't you? He says, Swaji, it is a commercial cinema and gone down and kind of a thing. I want that to happen. But this can happen only when you educate next generation to pick up your own literature, to pick up Indian literature, pick up a Kannada literature, and translate into the movies and send it to Oscar. Nobody stops you to send an Oscar. But then you have to train your children. You have to take care of it. Who will take care of it?
the business people, the educationists, and above all the government. Can we expect from this Mukhtar? What do you expect from Mukta Arts? Mukhtar can do. Mukta Art has opened one of the best institute in the world. It's called Whistling in Bombay. So we are opening in Haryana, we are opening in Hyderabad, and we will definitely like to open here also, provided the government supports it. If the government is not keen, we will withdraw ourselves. Though one thing is कि भी हालां उधर भी हमको बहुत तकलीफें आई हैं. We have, we have been facing lot of problems from the changing government part of it, because what happens is everything is not corruption. You have to protect honest people also. There are honest people, otherwise this country won't run. But problem is that we look at everything is corrupt. Everything is corrupt. It's not that. It's education. I know they say education is also corrupt. It's a business. Not. Filmmaking, film schools are new concept. They are a new kind of education to the younger generation, and if you want to enhance or develop the standard of media, television and cinema, you have to educate our children. And you must have many schools here in your state and in this country. Whenever I come to Bangalore, I stay in West End, because it's a colony in itself. It's such a lush green, and it's such a beautiful creative place that you have better energies. And I feel whole Karnataka states have great energy. That's why I come here again and again. Though I shot a film called Pradesh, it was a story between Agra to America. But I shot here that house in Mysore, and I created a set over there, because such a beautiful locations, beautiful people over there. Sir, what about the stay for the Nimboli? Sorry? So what do you say about this movie? How is it? Which movie? Nimbaholi. Nimbaholi. Yeah, Nimbaholi is, I saw the film, not fully, but I saw the part of it, major part of it. I found it is a comedy of errors. It is a beautiful film he has made. It has a very cuteness in it, it has sweetness in it, and the whole plot is very interesting over there. So when actually I had just an idea about the story part of it, but the way he has handled them and the actors have done is really commendable, I would say. And fortunately the music is doing well, and the song Rama Rama Traffic Jama has picked up. ಸಾಂಗ್ ಹಿಟ್ ಆಗಿದೆ ಅಂತ ಅಫ್ಕೋರ್ಸ್ ಭಾಳ ಖುಷಿಯಾಗಿದೆ. ಈ ಚಿತ್ರದಲ್ಲಿ ನಾನೊಂದು ಹಳ್ಳಿ ಇನ್ನಸೆಂಟ್ ಹುಡುಗಿ ಪಾತ್ರ. ಇಟ್ಸ್ ಎ ಕಾಮಿಡಿ ಫಿಲ್ಮ್. ಸೊ ಹೇಮಂತ್ನ ನಂಬ್ಕೊಂಡು ಮದುವೆ ಆಗ್ತೀನಿ ಅಂತ ನಂಬ್ಕೊಂಡಿರ್ತಾಳೆ. ಮದುವೆ ಆಗಿ ಸಿಟಿಗೆ ಬರ್ತಾಳೆ. ಆಮೇಲೆ ಅವಳಿಗೆ ಯಾವ ರೀತಿ ಶಾಕ್ ಆ್ಯಂಡ್ ಸರ್ಪ್ರೈಸಸ್ ಸಿಗುತ್ತೆ. ಆ್ಯಂಡ್ ಇಟ್ಸ್ ಅ ವಿಲೇಜ್ ಇನ್ನಸೆಂಟ್, ತುಂಬ ಮುಗ್ಧೆ, ಏನೂ ಗೊತ್ತಾಗದೇ ಇರೋಂಥ ಮುಗ್ಧೆ. ಕೇಳ್ರಲ್ಲ ಅಪ್ಸೆ ಎಲ್ಲಿಗೆ ಬಂತ? ಅಪ್ಸೆ ಇನ್ನು ಸ್ಕ್ರಿಪ್ಟಿಂಗ್ ಎಲ್ಲ ಆಗಿದೆ, ಇವಾಗ ಪ್ರೀ ಪ್ರೊಡಕ್ಷನ್ ಸ್ಟೇಜಸಲ್ಲಿದೆ. ಸೊ ಮುಂದಿನ ತಿಂಗಳು ಶುರುವಾಗುತ್ತೆ ಶೂಟಿಂಗ್. ಈ ಸಿನಿಮಾದಲ್ಲಿ ಬಾಲಿವುಡ್ ವರ್ಷನ್ ಬಂದರೆ ನೀವು ಏನಾದರೂ ಆ್ಯಕ್ಟ್ ಮಾಡೋ ಸಾಧ್ಯತೆ ಇದೆಯಾ? ಗೊತ್ತಿಲ್ಲ, ಬರುತ್ತಾ ಅಂತ ಗೊತ್ತಿಲ್ಲ. ಬಂದರೆ ಕೇಳಿದ್ರೆ ಮಾಡ್ತೀನಿ. ಅಫ್ಕೋರ್ಸ್ ಅನುಪಮ್ ಖೇರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಸೆನ್ಸ್ ಇದೆ? ಅಫ್ಕೋರ್ಸ್ ಇದೆ. ನಮ್ಮ 3 ಜನಕ್ಕೂ ಒಂದೊಂದು ಸೀನ್ ಇದೆ. ಆ್ಯಂಡ್ ನಾನು ಅನುಪಮ್ ಖೇರ್ ಸರ್ ಜೊತೆ ನಂದು ಆ್ಯಕ್ಟಿಂಗ್ ಕೋರ್ಸ್ ಮಾಡಿರೋದ್ರಿಂದ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಶೂಟ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಪೋಸ್ಟ್ಪೋನ್ ಆಗ್ತಾ ಇದೆ. ಸೊ ಬೇಗ ಆಗಲಿ ಅಂತ ವಿ ಆರ್ ಆಲ್ ವಿಶಿಂಗ್. ನಿಮ್ಮ ಸಿನಿಮಾ ಪ್ರೊಡ್ಯೂಸರು ಬಾಲಿವುಡ್ ಸೋಮ್ಯಾನ್ ಏನು ಪ್ರೊಡ್ಯೂಸರ್ ಬಗ್ಗೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಮುಕ್ತ ಅಂತ ಒಂದು ದೊಡ್ಡ ಬ್ಯಾನರ್, ಸೊ ಕನ್ನಡದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಯು ಸೇ? ವೆರಿ ಗ್ಲ್ಯಾಡ್. ಭಾಳ ಆ ಒಂದು ಪ್ರೊಡಕ್ಷನಲ್ಲಿ ಮುಕ್ತ ಆರ್ಟ್ಸಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ ಅಂತ ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಸರಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ಗೋಸ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು. ಸೊ ಐ ಹೋಪ್ ಅವರಿಗೆ ಫಿಲಮ್ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹೋಪ್ ಅವ್ರು ಹೇಳಿದ್ರು ಸ್ವಲ್ಪ ಸೀನ್ಗಳು ನೋಡಿದೆ, ಇಟ್ ಈಸ್ ಅ ರೀಸನ್ ಫಾರ್ ಮೀ ಟು ಸ್ಮೈಲ್ ಅಂತ, ಖುಷಿ ಆಗ್ತದೆ ಅಂತ. ಸೊ ಐ ಹೋಪ್ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಜನ ಹೊಟ್ಟೆ ತುಂಬ ನಕ್ಕಿದ್ರೆ ಅವ್ರಿಗಿನ್ನೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್
ವಿಲ್ ಗೋ ಹೆಡ್ ಆ್ಯಂಡ್ ಡೂ ಮೋರ್ ಮೂವೀಸ್ ಇನ್ ಕನ್ನಡ. ನಿಮ್ಮ ಟೇಸ್ಟ್ ಯಾವುದು? ಹುಳಿನೋ, ನಿಂಬೆ ಹುಳಿಯಲ್ಲಿ ಹುಳಿನೋ, ಸ್ವೀಟೋ, ಖಾರನೋ? ನೀವು ನೋಡ್ಬಿಟ್ಟು ಹೇಳಿ. ಅಲ್ಲ, ನಿಮ್ಮ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ? ಅದೇ ವೆರಿ ನೆಸೆಂಟ್, ಮುಗ್ಧೆ, ಏನು ಗೊತ್ತಾಗಲ್ಲ, ಪಾಪದ್ದು ಏನು ಹೇಳಿದ್ರು ನಂಬ್ಕೊಂಡ್ಬಿಡ್ತಾಳೆ. ಏನು ಯಾವುದಕ್ಕೆ ಏನು ಅಸೋಸಿಯೇಟ್ ಮಾಡ್ತೀರಾ ನೋಡಿ, ನಂಗೆ ಗೊತ್ತಿಲ್ಲ. ಬಿಡಿ, ನೀವು ಎಮೋಷನ್ ಸಪ್ಪೆ. ಓಕೆ, ಕನ್ವೇಸ್ ಮಾಡ್ಕೊಳ್ಬೇಕು. ಅವರು ಯಾಕೆ ಮುಗ್ಧರಾಗಿ ತುಂಬ ಎಮೋಷನ್ ಆಗಿ ಡೈಲಾಗ್ ಬೇರೆ ಹೊಡಿತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾ, ಸುಭಾಷ್ ಗಾಯ್ ಅವ್ರದ್ದು ಆಯ್ತಲ್ಲ. ದಟ್ಸ್ ಇಟ್, ಫುಲ್ ಆಯ್ತದು. ಓಕೆ, ಆಯ್ತಾ? ಸರಿ ಅಂತ ಓಡಿಸ್ತಾ ಇದ್ದಾರೆ ಇವರು. ಅಲ್ಲ, ಮುಗೀತು ಅಷ್ಟೇ. ಈಗ ಸ್ಟಾರ್ಟ್ ಮಾಡಿದ್ರಿ ಹೇಳಿ. ಮುಗ್ಧ ಕ್ಯಾರೆಕ್ಟರ್ ಸ್ವಲ್ಪ ಟಫ್ ಅನ್ಸಲ್ಲ? ನೀವು ತುಂಬ ಬಬ್ಲಿ ಆಗಿರ್ತೀರಾ ಅಥವಾ ಒಂದು ಸ್ವಲ್ಪ ಆಕ್ಟಿವ್ ಜಾಸ್ತಿ? ಕೆಲವೊಂದು ಕಡೆ ಮುಗ್ಧ ಕ್ಯಾರೆಕ್ಟರ್ ಅನಿಸಿದಾಗ ಇದು ಕ್ಯಾರೆಕ್ಟರ್ಗಿಂತ ನನ್ನ ಪ್ರಕಾರ ನನಗೇನು ಅನ್ಸುತ್ತೆ ಅಂದರೆ, ಕತೆ ಚೆನ್ನಾಗಿದ್ರೆ, ಸ್ಕ್ರಿಪ್ಟ್ ಚೆನ್ನಾಗಿದ್ರೆ, ಯಾವುದೇ ಪಾತ್ರ ಆದರೂ ಈಸಿಯಾಗಿ, ಸ್ಕ್ರಿಪ್ಟು ಚೆನ್ನಾಗಿದ್ರೆ ಈಸಿಯಾಗಿ ಮಾಡ್ಬೋದು. ಯಾವಾಗ ನಿಮಗೆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿಲ್ಲ, ಸುಮಾರಾಗಿರುತ್ತೆ, ಆವಾಗ ಅದು ತೊಂದರೆ ಆಗ್ತಾ ಇರುತ್ತೆ ಆ ಡೈಲಾಗ್ ಹೇಳೋಕ್ಕೆ, ಆ ಪಾತ್ರನ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಅದಕ್ಕೆ ಜೀವ ತುಂಬಕ್ಕೆ. ಸೊ ಸ್ಕ್ರಿಪ್ಟ್ ಚೆನ್ನಾಗಿದ್ದರೆ ಯೂಶ್ವಲಿ ಆ ತೊಂದರೆ ಆಗಲ್ಲ. ಮುಗ್ದೆ ನಂಗೆ ಗೊತ್ತಿಲ್ಲ, ಐ ಆಮ್ ಅನ್ ಆ್ಯಕ್ಟ್ರೆಸ್, ದಟ್ಸ್ ಮೈ ಜಾಬ್. ಸೊ ಆ ಜಾಬ್ನ ನಾನು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಅದು ನೀವು ಹೇಳಬೇಕು, ಸರಿಯಾಗಿ ಇದೆಯಾ ಇಲ್ವೋ ಅಂತ.